ಮೊದಲನೇದು ಜಯಪ್ರಕಾಶ್ ಹೆಗಡೆ ಜಾತಿ ಗಣತಿಯ ಎರಡನೇ ಪರಿಷ್ಕರಣಾ ವರದಿಯ ಮುಖ್ಯಸ್ಥರಾಗಿದ್ದವರು ನಿನ್ನೆ ದಿವಸ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸೀಲ್ಡ್ ಕವರಲ್ಲಿ ಹಿಂದೆ 2015ರಲ್ಲಿ ಡಾಕ್ಟರ್ ಎಚ್ ಕಾಂತರಾಜ್ ಅವರ ವರದಿ ಏನೋ ಒಂದಷ್ಟು ಆಕ್ಷೇಪಗಳಿದ್ದು ಅದನ್ನು ಆ ನ್ಯೂನ್ಯತೆಯನ್ನು ಸರಿಪಡಿಸುವಂಥದಕ್ಕೆ BJP ಸರ್ಕಾರವೇ ಜಯಪ್ರಕಾಶ್ ಹೆಗಡೆ ಅವರನ್ನು ನೇಮಕ ಮಾಡಿ ಆ ಸಮಿತಿಯನ್ನು ರಚಿಸಿದ್ದ ವರದಿಯನ್ನು ಈಗ ಇವತ್ತಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಸಲ್ಲಿಸಿದ್ದಾರೆ. ಜನಸಾಮಾನ್ಯರು ಒಂದನ್ನು ಅರ್ಥ ಮಾಡ್ಕೋಬೇಕು, ದಯಮಾಡಿ ರಾಜಕೀಯವಾಗಿ ಇದನ್ನು ಬಳಸ್ಕೊಳ್ಳುವಂಥ ಒಂದು ವ್ಯವಸ್ಥೆ BJPಯವರು ಏನು ಅಳವಡಿಸ್ಕೊಂಡಿದ್ದಾರೆ, ಇದು ನಾಚಿಕೆ ಆಗಬೇಕು ಅವರಿಗೆ. ಜಯಪ್ರಕಾಶ್ ಹೆಗಡೆ ಅವರನ್ನ ನೇಮಕ ಮಾಡಿದ್ದ್ಯಾರು? ಹಿಂದೆ ಕಾಂತರಾಜ್ ವರದಿ ಸರಿ ಇಲ್ಲ ಅಂತ ನೀವೇ ಬೊಬ್ಬೆ ಹೊಡೆದು ಅವೈಜ್ಞಾನಿಕವಾಗಿದೆ ಅಂತ ಹೇಳ್ಕೊಂಡು ಆ ನ್ಯೂನ್ಯತೆ ಸರಿಪಡಿಸುವಂಥದಕ್ಕೆ ನೀವು ಒಂದಷ್ಟು ಮಾನದಂಡಗಳನ್ನು ಇಟ್ಟು ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಪ್ರಕಾಶ್ ಹೆಗಡೆ ಅವರು ನಿಮ್ಮ ಪಕ್ಷದ ಮುಖಂಡರಾಗಿದ್ದೋರ್ನ ಆ ಹಿಂದುಳಿದ ವರ್ಗದ ಜಾತಿ ಗಣತಿಯ ಸಮಿತಿಗೆ ನೀವು ಅಧ್ಯಕ್ಷರನ್ನು ಮಾಡಿ ಕಳೆದ 2 ವರ್ಷಗಳಿಂದ ನಿರಂತರವಾಗಿ ನೀವು ಸುಮಾರು 70-80 ಕೋಟಿಯಷ್ಟು ಖರ್ಚು ಮಾಡುವಂಥ ಕೆಲಸವನ್ನು ಮಾಡಿ ಆ ವರದಿಯನ್ನು ನಿಮ್ಮ ಸರ್ಕಾರ ಇದ್ದಾಗ ತರಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಲೇ ಇಲ್ಲ. ಹಿಂದುಳಿದ ವರ್ಗದವರು SC ST ಮತ್ತು ಇತರ ಸಾಮಾನ್ಯ ಜನರು ನಿಮ್ಮ ಮೇಲೆ ಎಲ್ಲಿ ತಿರುಗಿ ಬೀಳ್ತಾರೋ, ಎಲ್ಲಿ ಚುನಾವಣೆಗೆ ತೊಂದರೆ ಆಗುತ್ತೋ ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ ಆ ರಿಪೋರ್ಟನ್ನು ನೀವು ಮುಂದಕ್ಕೆ ಹಂಗೆ ತಳ್ಕೊಂಡು ಹೋಗಿ ಈಗ ಬಿಟ್ಟಿದ್ದೀರಿ. 8-9 ತಿಂಗಳು ನಿಮ್ಮ ಸರ್ಕಾರ ಹೋದ ನಂತರ ಈಗ ಜಯಪ್ರಕಾಶ್ ಹೆಗಡೆ ಅವರು ಅವರ ವರದಿಯನ್ನು ಪೂರ್ಣವಾಗಿ ಸಮೀಕ್ಷೆ ಮಾಡಿ ನೀವು ಕೊಟ್ಟಂಥ ಮಾನದಂಡಗಳ ಆಧಾರದ ಮೇರೆಗೆ ಆ ವರದಿಗೆ ಸಿದ್ಧಪಡಿಸಿರುವಂಥದ್ದು. BJP ಸರ್ಕಾರ ಕೊಟ್ಟಂಥ ಆಧಾರದ ಮೇರೆಗೆ ಈ ವರದಿ ತಯಾರಿ ಮಾಡಿ ಈ ವರದಿಯನ್ನು ಈಗ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೆ ವರದಿಯನ್ನು ಕೊಟ್ಟಿದ್ದೀರಿ. ಈ ವರದಿ ಒಳಗಡೆ ಏನಿದೆ ಅನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ. ಜಯಪ್ರಕಾಶ್ ಹೆಗಡೆ ಅವರಿಗೆ ಬಿಟ್ಟರೆ, ಅವರ ಟೀಮ್ಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಆದರೆ ಬನ್ನಿ ಕೇಳೋಣ. ಆದರೆ ನೀವು ಊಹಾಪೋಹಗಳ ಆಧಾರದ ಮೇರೆಗೆ ಮಾಧ್ಯಮಗಳ ಮುಂದೆ ಬಂದು ಜನಗಳಲ್ಲಿ ಗೊಂದಲ ಸೃಷ್ಟಿ ಮಾಡುವಂಥ ಒಂದು ಕೆಲಸ ಮಾಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಅದರಲ್ಲಿ ಏನಿದೆ ಸ್ವಾಮಿ? ಯಾರ ವಿರುದ್ಧ ಇರುತ್ತೆ ಅದು ವರದಿ? 100ಕ್ಕೂ 100ರಷ್ಟು 7 ಕೋಟಿ ಜನಸಂಖ್ಯೆಯ ಪರವಾಗೇ ಇರುವಂಥ ಒಂದು ವರದಿ ಅದು. ಜಾತಿ ಗಣತಿ ನಿಮ್ಮ ಆರ್ಥಿಕ ಮತ್ತು ಶೈಕ್ಷಣಿಕ ಹಿನ್ನೆಲೆಯನ್ನು ಪರಿಗಣಿಸುವಂಥದಕ್ಕೆ, ಶೈಕ್ಷಣಿಕ ಮತ್ತು ಆರ್ಥಿಕವಾಗಿ ಯಾರ್ಯಾರು ಹಿಂದುಳಿದಿದ್ದಾರೆ, ಅವರ ವ್ಯವಸ್ಥೆ ಏನು, ರಾಜ್ಯದಲ್ಲಿ ಆಮೇಲೆ ಆ ಸ್ಥಿತಿಗತಿ ಏನು ಅನ್ನುವಂಥದ್ದು ಹರಿಯುವಂಥದಕ್ಕೆ ಆದ ಮೇಲೆ ಬಡ್ಜೆಟ್ಟಲ್ಲಿ ಯಾವ ಸಮುದಾಯಕ್ಕೆ ಎಷ್ಟು ಮೀಸಲು ಹಣವನ್ನು ನೀಡಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ ಮಾನ್ಯ ಮುಖ್ಯಮಂತ್ರಿಗಳು 2015ರಲ್ಲಿ ಎಚ್ ಕಾಂತರಾಜ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ದಂಥದ್ದು. ಇಲ್ಲಿ ಕೆಲ ಸಮುದಾಯದವರು ಮತ್ತು ಕೆಲವು ಮಂತ್ರಿಗಳು, ಪರ್ಟಿಕ್ಯುಲರ್ BJP ಸ್ಪಾನ್ಸರ್ಡ್ ಮಂತ್ರಿಗಳು, BJPಯವರು ನಿರಂತರವಾಗಿ ಈ ವರದಿ ವಿರುದ್ಧ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ನನಗೆ ಅರ್ಥ ಆಗ್ತಾ ಇಲ್ಲ. ಹಿಂದುಳಿದ ವರ್ಗದ ಅವರ ಆರ್ಥಿಕ ಮತ್ತು ಶೈಕ್ಷಣಿಕ ವ್ಯವಸ್ಥೆಯನ್ನು ಹರಿಯುವಂಥದ್ದಕ್ಕೆ, ಹಿಂದುಳಿದ ವರ್ಗ ಅಂದರೆ ಇವ್ರು ಅಂದ್ಕೊಂಡಿದ್ದಾರೆ ಹಿಂದುಳಿದ OBC ಬ್ಯಾಕ್ವರ್ಡ್ ಕಮ್ಯುನಿಟಿ ಅಂದರೆ ಯಾವುದು ಒಂದು ಪರ್ಟಿಕ್ಯುಲರ್ ಸೀಮಿತವಾಗಿರುವಂಥ ಒಂದು ಜಾತಿ ಅಂತ. ಒಕ್ಕಲಿಗ ಸಮುದಾಯದಲ್ಲೂ ಹಿಂದುಳಿದ ವರ್ಗದವರು ಇದ್ದಾರೆ, ಬ್ಯಾಕ್ವರ್ಡ್ ಕಮ್ಯುನಿಟಿ ಅನ್ನುವಂಥದ್ದು ಕ್ಲಾಸಸ್ ಇದೆ. ಹಿಂದುಳಿದ ವರ್ಗದಲ್ಲೂ ಬ್ಯಾಕ್ವರ್ಡ್ ಕಮ್ಯುನಿಟಿ ಇದೆ, OBC ಇದೆ. ಹಳ್ಳಿಗಳಲ್ಲಿ ಕೆಲಸ ಮಾಡ್ತಾ ಇರೋ ರೈತರು ಮಕ್ಕಳೆಲ್ಲ ಬಹುತೇಕ 99% ಅವರೆಲ್ಲ OBCಗೆ ಬರುವಂಥವ್ರೆ. ಅವ್ರಿಗೆಲ್ರಿಗೂ ಅನುಕೂಲ ಆಗುವಂಥ ಒಂದು ವ್ಯವಸ್ಥೆ. ಆ ಅನುಕೂಲಕ್ಕೆ ಬೆಂಕಿ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ರೆ ದಯಮಾಡಿ ಮಾಡೋಕ್ಕೆ ಹೋಗಬೇಡಿ. ವರದಿನಲ್ಲಿ ಏನಿದೆ ತಿಳಿದ ನಂತರ ಈಗ ವರದಿ ಕ್ಯಾಬಿನೆಟ್ಗೆ ಬರುತ್ತೆ, ಕ್ಯಾಬಿನೆಟಲ್ಲಿ ಚರ್ಚೆ ಆಗುತ್ತೆ, ಅದಾದ ನಂತರ ಉಪಸಮಿತಿಗೆ ಹೋಗುತ್ತೆ. ಉಪಸಮಿತಿನಲ್ಲಿ ಅರ್ಜಿ ಆದಮೇಲೆ, ಅಲ್ಲಿ ಚರ್ಚೆ ಆದಮೇಲೆ
ಆಮೇಲೆ ಮತ್ತೆ ಅದಕ್ಕೆ ಅದ್ರ ಬಗ್ಗೆ ಆಕ್ಷೇಪಣೆಗಳನ್ನು ಹಾಕುವಂಥದ್ದಕ್ಕೆ ಪಬ್ಲಿಕ್ಗೆ ಅವಕಾಶ ಮಾಡಿಕೊಡ್ತಾರೆ. ಆಗ ನೀವು ದಯಮಾಡಿ ನಿಮ್ಮ ಸಮಸ್ಯೆಗಳೇನು, ಇವು ವರದಿನೇ ಬೇಡ ಅನ್ನುವಂಥದ್ದು ಹೇಳುವಂಥದ್ದು ಇದೆಯಲ್ಲ, ಬಿ ಜೆ ಪಿಯವರು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಬಿ ಜೆ ಪಿಯವರು ಹಿಂದುಳಿದ ವರ್ಗದ ವಿರೋಧಿಗಳು, ದಲಿತ ಸಮುದಾಯದ ವಿರೋಧಿಗಳು, ರೈತ ವಿರೋಧಿಗಳು, ಮಹಿಳೆಯರ ವಿರೋಧಿಗಳು, ಎಲ್ಲ ಕೂಲಿ ಕಾರ್ಮಿಕರ ವಿರೋಧಿಗಳು, ಜನಸಾಮಾನ್ಯರು ಬಡಬಗ್ಗರ ವಿರೋಧಿ. ಅದು ಬಿ ಜೆ ಪಿ ಒಂದು ಪಕ್ಷ. ಅದರಿಂದ ದಯಮಾಡಿ ಯಾವ ಕಾರಣಕ್ಕೂ ಇದನ್ನು ಯಾರೂ ವಿರೋಧ ಮಾಡಬೇಡಿ. ಎಲ್ರಿಗೂ ಅನುಕೂಲ ಆಗುತ್ತೆ, ನನಗೂ ಅನುಕೂಲ ಆಗುತ್ತೆ, ಇಲ್ಲಿ ಪಕ್ಕದಲ್ಲಿ ಕೂತಿರೋ ನಮ್ಮ ಸ್ನೇಹಿತರಿಗೂ ಅನುಕೂಲ ಆಗುತ್ತೆ, ನಿಮಗೂ ಅನುಕೂಲ ಆಗುತ್ತೆ. ಈ ವರದಿಯಿಂದ ಎಲ್ರಿಗೂ ಸಮಾನವಾಗಿ ಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ ಸಿದ್ದರಾಮಯ್ಯನವರ ಮೈಂಡಲ್ಲಿರುವಂಥದ್ದು. ಎಲ್ರಿಗೂ ಆ ಸಂಪತ್ತು ದಕ್ಕಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ. ಅದರಿಂದ ನೀವು ಇದನ್ನು ಇಟ್ಕೊಂಡು ರಾಜಕಾರಣ ಮಾಡಿ ಚುನಾವಣೆ ಬರ್ತಾ ಇದೆ, ಜನಗಳನ್ನು ಒಕ್ಕಲೆಬ್ಬರಿಸಿ, ಜನಗಳನ್ನು ದಿಕ್ಕು ತಪ್ಪಿಸಿ, ಜನಗಳನ್ನು ಮೈಂಡಲ್ಲಿ ವಿಷಬೀಜ ಬಿತ್ತುವಂಥ ಕೆಲಸವನ್ನು ದಯಮಾಡಿ ಮಾಡುವಂಥದ್ದಕ್ಕೆ ಹೋಗಬೇಡಿ.